ಸ್ವರ್ಗದಲ್ಲಿ ಇದಾರೋ ಇದ್ದಾರೆ ಎಂಪ್ಲಾಯ್ ಸ್ವರ್ಗದಲ್ಲಿ ಇದ್ದಾರೆ ಅಲ್ವಾ? ಬಟ್ ಇವತ್ತು ನೋವು ಬೇಕಾ? ಅಭಿಮಾನಿಗಳು ಕೂಡ ನೋವು ಅನುಭವಿಸ್ಬೇಕಾ? ಅದಕ್ಕೆ ಒಂದು ತಾರೀಕೆ ಅದನ್ನು ನಾವು ಕನ್ನಡಿಗರಿಗೆ ಬಿಟ್ಬಿಡ್ತೀನಿ ಸರ್ ಆ ಪ್ರಶ್ನೆನ. ಇದು ಯಾಕೆ ಆ ವ್ಯಕ್ತಿಗೆ ಅಷ್ಟು ನೋವು ಕೊಡ್ತಿದ್ದಾರೆ, ಪೂರ್ವಗ್ರಹಗಳನ್ನ ಇಟ್ಕೊಂಡಿದ್ದಾರೆ, ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಯಾಕೆ ಮಾಡ್ತಿದ್ದಾರೆ ಅನ್ನೋ ತೆಗೆದು ನಮಗೆ ಬಗೆಹರಿಯದ ಪ್ರಶ್ನೆ ಸರ್. ಸೊ ಅದನ್ನು ಕನ್ನಡಿಗರಿಗೆ ಬಿಟ್ಟು ನಾವು ಅವರಿಗೆ ನ್ಯಾಯ ದಕ್ಕಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀವಿ. ಬಹುಶಃ ಯಜಮಾನರು ಬದುಕಿದ್ರೆ ಇದೆಲ್ಲ ಮಾಡಬಾರ್ದು ಅನ್ನೋದನ್ನು ಹೇಳ್ತಾ ಇದ್ರು ಸರ್, ಗ್ಯಾರಂಟಿ ನಮ್ಗೆ ಗೊತ್ತಿದೆ. ಬಟ್ ನಮಗೆ ಅವ್ರಿಗೆ ಅನ್ಯಾಯವಾದ ಒಬ್ಬ ವ್ಯಕ್ತಿಗೆ ಧ್ವನಿ ಇಲ್ಲದೆ ಇದ್ದಾಗ ಧ್ವನಿ ಆಗಬೇಕು ಸರ್, ಅದು ಈ ಪ್ರಜಾಪ್ರಭುತ್ವ ಸರ್. ಇದು ಈ ಮಣ್ಣಲ್ಲಿ ನಡ್ಕೊಂಬಂದಿದೆ ಸರ್. ಒಬ್ಬ ಅಂಬೇಡ್ಕರ್ ಅವರ ಧ್ವನಿ ಇಲ್ಲದ ಜನಕ್ಕೆ ಧ್ವನಿ ಆದ್ರಲ್ಲ ಸರ್, ಅವಾಗ ಯಾರಾದ್ರೂ ಇದು ತಪ್ಪು ಅಂತ ಹೇಳಿಲ್ವಲ್ಲ ಸರ್. ಹಾಗೆ ವಿಷ್ಣುವರ್ಧನ್ ಅವರು ಕೂಡ ಈಗ ನನಗೆ ಅವರೊಬ್ಬ ಧ್ವನಿ ಇಲ್ಲದ ನಟನಾಗಿ ಅನೇಕ ಅವಕಾಶಗಳ ವಂಚಿತರಾಗಿ ಹೊರಟು ಬಿಟ್ಟರು. ಅವರಿಗೆ ಧ್ವನಿ ಆಗೋದು ಈ ತಲೆಮಾರಿನ ಕರ್ತವ್ಯ ಅಂತ ನಾನು ಭಾವಿಸಿ ಮುನ್ನಡೆ ಇಟ್ಟಿದ್ದೀವಿ ಸರ್. ಸೊ ವಿಷ್ಣುವರ್ಧನ್ ಕನ್ನಡ ಚಿತ್ರದ ಕಳಸ, ಎಸ್ ಸರ್, ಮೇರು ನಟ, ಎಸ್ ಸರ್. ಆದರೆ ಆ ಮೇರು ನಟನಿಗೆ ಸಿಕ್ಕ ಗೌರವ ಏನು ಕೇಳ್ತಿದ್ದಾರೆ ಸಿಗ್ತಿಲ್ಲ. ಹೌದು ಸರ್, ಅದು ಎಲ್ಲರೂ ಸರ್ವವಿದಿತ. ಅವರಿಗೆ ಕರ್ನಾಟಕ ರತ್ನಕ್ಕೆ ಅರ್ಹರು, ಪದ್ಮಶ್ರೀಗೆ ಅರ್ಹರು, ಅನೇಕ ಸರ್ಕಾರದ ಯೋಜನೆಗಳಿಗೆ ಅರ್ಹರು. ವಿಶೇಷವಾಗಿ ಮಹಿಳಾ ಯೋಜನೆಗಳಿಗೆ ಅವರ ಹೆಸರನ್ನು ತರಬೇಕು. ಯಾಕಂದರೆ ಹೆಣ್ಣು ಮಕ್ಕಳನ್ನ ದತ್ತಗೊಂಡವರು, ಹೆಣ್ಣನ್ನು ತಾವು ನೀವು ಅನ್ನೋಂಥ ಕರೆದವರು, ಬಹಳ ದೊಡ್ಡ ಹೆಣ್ಣಿನ ಕುರಿತಾಗಿ ಸಂಸ್ಕಾರವಂತರವರು. ಆ ವಿಷಯದಲ್ಲಿ ಆ ಹೆಣ್ಣಿನ ಯೋಜನೆಗಳಿಗೆ ಸಂಬಂಧಪಟ್ಟದ್ದು ಏನೇ ಇದ್ರೂ ಕೂಡ ಇಡಬೇಕಾಗಿತ್ತು. ಈ ತರಹದೆಲ್ಲ ಅನ್ಯಾಯಗಳಾಗಿದ್ದಾವೆ ಸರ್ ಈ ಮಣ್ಣಲ್ಲಿ. ಸರ್, ಈ ಅನ್ಯಾಯಕ್ಕೆ ಏನು ಕಾರಣ ಅಂತ ಹೇಳ್ತಾರೆ ಸರ್? ಯಾಕೆಂದರೆ ಒಂದೆರಡಲ್ಲ, ನೀವು ಹೇಳ್ದಂಗೆ ಪ್ರಶಸ್ತಿಗಳಿರ್ಬೋದು, ಗೌರವಗಳಿರ್ಬೋದು, ಅಥವಾ ಬೇರೆ ಬೇರೆ ಕೆಲಸಗಳಿರ್ಬೋದು, ಸಾಮಾಜಿಕ ಸೇವೆಗಳಿರ್ಬೋದು, ಇಷ್ಟೆಲ್ಲ ಆಗಿದ್ದು ಕೂಡ ಯಾಕೆ ಇಷ್ಟೆಲ್ಲ ಅನ್ಯಾಯ? ಅಂದರೆ ಒಂದು ಪ್ರೊಜೆಕ್ಷನ್ ಸರ್, ಯಜಮಾನರ ವಿಷಯದಲ್ಲಿ ಪ್ರೊಟೆಕ್ಷನ್ ಆಯಿತು. ಅವರನ್ನು ಕಾಪಾಡಿಕೊಳ್ಳೋದು ಹೇಗೆ ಅನ್ನುವಂತಹದ್ದು ಪ್ರಯತ್ನಗಳಾದವೇ ಹೊರತು ಅವರು ಮಾಡಿದ ಕೆಲಸಗಳನ್ನು ಸಮಾಜಕ್ಕೆ ತಿಳಿಸೋದು ಹೇಗೆ ಪ್ರೊಜೆಕ್ಷನ್ನು ಆಗಲಿಲ್ಲ ಸರ್ ಸರಿಯಾಗಿ. ಬಹುಶಃ ಇವತ್ತಿನ ಸೋಷಿಯಲ್ ಮೀಡಿಯಾ ಇದ್ದಿದ್ರೆ ಯಜಮಾನರಷ್ಟು ದಾನ ಧರ್ಮ ಮಾಡಿದವರು ಇನ್ಯಾರೂ ಇರೋಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಅಷ್ಟು ದಾನ ಧರ್ಮವಂತರು ಅವರು. ಅದನ್ನು ಸಮಾಜಕ್ಕೆ ತಿಳಿಸ್ಲಿಲ್ಲ. ಅವರು ಎಡಗೈ ಬಲಗೈಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅನ್ನೋಂಥ ಒಂದು ನಿಲುವನ್ನು ಇಟ್ಕೊಂಡಿದ್ದರಿಂದ ಅದು ಅವರ ದೌರ್ಬಲ್ಯ ಆಗೋಗಿದ್ದು ದುರಂತ ಸರ್. ಸೊ ಈ ಹಿನ್ನೆಲೆಯಲ್ಲಿ ಅವರ ಅನೇಕ ಕೆಲಸಗಳು ಸಮಾಜಕ್ಕೆ ತಿಳಿಲೇ ಇಲ್ಲ. ಕೆಲವು ನೆಗೆಟಿವನ್ನು ಕೆಲವರು ಪ್ರೊಜೆಕ್ಟ್ ಮಾಡಿದರು, ಪಾಸಿಟಿವನ್ನು ಪ್ರೊಜೆಕ್ಟ್ ಮಾಡಬೇಕಾದವರು ಮಾಡಲಿಲ್ಲ, ಪ್ರೊಟೆಕ್ಟ್ ಮಾಡಿದರು. ದೆಹಲಿಯಲ್ಲೂ ಕೂಡ ಹೋರಾಟ ಮಾಡ್ತೀರಿ ಅಂತ ಹೇಳಿದ್ರೆ ಮಂತ್ರಿಗಳು ಎಲ್ಲೆಲ್ಲಿ ಕಾರ್ಯಕ್ರಮಗಳು ಪ್ರತಿಭಟನೆ ಮಾಡ್ತೀವಿ ಅಲ್ಲಿ ಕಪ್ಪು ಪಟ್ಟಿ ಪ್ರದರ್ಶನ ಸರ್. ದೆಹಲಿಯಲ್ಲೂ ಹೋರಾಟ ಮಾಡ್ತೀವಿ, ಜಂತರ್ ಮಂತರ್ಗೆ ಹೋಗ್ತೀವಿ. ಇದಾಗದೇ ಇದ್ದರೆ ಅದಾದ್ಮೇಲೆ ಪ್ರತಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕಪ್ಪು ಬಾವುಟ ಪ್ರದರ್ಶನವನ್ನು ಮಾಡ್ತೀವಿ. ಅದಾಗದೆ ಹೋದರೆ ಸರ್ ಕಾಂಪೌಂಡ್ ಒಡೆದು ಒಳಗಡೆ ನುಗ್ತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್.